ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಬಂದುಬಿಟ್ಟು ನಾನು ಸಂಡೇ ಈವ್ನಿಂಗ್ ಮತ್ತು ಮಂಡೇ ಓಲ್ಡ್ ಡೇ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ಈವ್ನಿಂಗ್ ಕಸಿನ್ ಮದುವೆ ಇತ್ತು, ಸೊ ಅದಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೇಷ್ಮೆ ಸೀರೆ ಮತ್ತು ಒಡವೆಗಳನ್ನೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ. ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸೊ ಕೋಲ್ಡ್ ಆಗಿದೆ, ಸೊ ಆ ಕಾರಣಕ್ಕೆ. ಸೊ ಈ ಸೀರೆ ಬಂದುಬಿಟ್ಟು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಬ್ಲೌಸ್ ಈಗ ಆಗುತ್ತೋ ಆಗೋಲ್ಲೋ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಪೇರ್ಗೆ ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ಗ್ರೀನ್ ವೆಲ್ವೆಟ್ ಬ್ಲೌಸ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅದನ್ನು ಸಹ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಸಿಂಗಲ್ ಬ್ಯಾಂಗಲ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಸೊ ರೇಷ್ಮೆ ಸೀರೆ ವರ್ಕ್ ಬ್ಲೌಸ್ ಮತ್ತು ಇದಕ್ಕೆ ಮ್ಯಾಚಿಂಗ್ ಒಡವೆಗಳು ಇದಿಷ್ಟನ್ನು ಇಟ್ಟು ಸೈಡಿಗೆ ಇಟ್ಟಿದ್ದೀನಿ. ರೆಡಿ ಆಗೋಣ ಈಗ ಅಂತೇಳ್ಬಿಟ್ಟು ಫೈನಲಾಗಿ ತೋರಿಸ್ತೀನಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ. ಸೊ ಬ್ಲೌಸ್ ಆಲ್ಮೋಸ್ಟ್ ಒಂದು ಸ್ಟಿಚ್ ಬಿಚ್ಕೊಂಡಿದ್ದ ತಕ್ಷಣವೇ ಆಯಿತು. ಸೊ ಅದಕ್ಕೆ ಅದೇ ಬ್ಲೌಸ್ನೇ ಹಾಕ್ಕೊಂಡೆ. ಸೊ ಫೈನಲಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಮದುವೆದಲ್ಲಿ ಯಾವುದೇ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಪಾಪು ಇದ್ಲು, ಸೊ ಆ ಕಾರಣಕ್ಕೆ. ಆ್ಯಂಡ್ ಅಷ್ಟೇ ಮದುವೆ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ. ನೈಟೇನೆ ಲೈಕ್ 11 ಆಗಿತ್ತು ಅಂತ ಅನ್ಕೋತೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಜಾ ಹಾಕ್ಕೊಂಡಿದ್ದೆ. ಲೈಕ್ ಮದುವೆಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು, ದೂರ ಬೇರೆ ಇದ್ದಿದ್ದು, ಸಿಟಿನಲ್ಲಿದ್ದಿದ್ದು. ಸೊ ಅದಕ್ಕೆ ಒಂದಿನ ರಜಾ ಹಾಕ್ಕೊಂಡಿದ್ದೆ. ಸೊ ಇವತ್ತು ಹೋಗೋಣ ದೇವಸ್ಥಾನಕ್ಕೆ. ಆ್ಯಂಡ್ ಫ್ರೆಂಡ್ ಹಸ್ಬೆಂಡ್ದು ಸಹ ಬರ್ಡೇ ಇತ್ತು ಇವತ್ತು. ಅದಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಮನೆಯಲ್ಲೂ ಸಹ ಪೂಜೆ ಮಾಡಿದ್ದೀವಿ. ಆ್ಯಂಡ್ ಚಿಕ್ಕ ತಿರುಪತಿಗೆ ಹೋಗೋಣ ಅಂತೇಳ್ಬಿಟ್ಟು. ಬಟ್ ನನಗೆ ಅನ್ನಿಸ್ತಾ ಇತ್ತು ಎಲ್ಲೋ ಇವತ್ತು ರಶ್ ಇರುತ್ತೆ, ಸೋಮವಾರ ಬೇರೆ ಅಂತೇಳ್ಬಿಟ್ಟು. ಸೊ ನಾವು ಮನೆ ಬಿಡೋದಕ್ಕೆ ಆಲ್ಮೋಸ್ಟ್ 1 o'clock ಆಗಿತ್ತು ಅಂತ ಅನ್ಕೋತೀನಿ. ಸೊ ಫ್ರೆಂಡ್ ಫ್ಯಾಮ್ಲಿ ಮತ್ತು ನಾನು, ಶ್ರೀ, ಪಾಪು ಇಷ್ಟು ಜನ ಹೋಗ್ತಾ ಇದ್ದಿದ್ದು. ಸೊ ಫೈನಲಾಗಿ ನಾವು ಚಿಕ್ಕ ತಿರುಪತಿಗೆ ರೀಚ್ ಆಗಿದ್ದೀವಿ. ನಾನು ಅಂದ್ಕೊಂಡಿದ್ದು ಫುಲ್ ರಶ್ ಆಗಿರುತ್ತೆ ಅಂತೇಳ್ಬಿಟ್ಟು, ಬಟ್ ಯಾವುದೇ ಥರದ ರಶ್ ಇದ್ದಿಲ್ಲ. ತುಂಬ ಖುಷಿಯಾಯಿತು. ನಾನೆಲ್ಲೋ ಕ್ಯೂ ಅಲ್ಲೆಲ್ಲ ಜಾಸ್ತಿ ಹೊತ್ತು ನಿಂತ್ಕೋಬೇಕಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಆ ಥರ ಏನೂ ಆಗಿಲ್ಲ. ಚೆನ್ನಾಗಿ ದರ್ಶನ ಎಲ್ಲ ಆಯಿತು ದೇವ್ರದ್ದು. ಸೊ ಫೈನಲಾಗಿ ತೋರಿಸ್ತೀನಿ, ಯಾರೂ ಜನನೇ ಇದ್ದಿಲ್ಲ ಫಸ್ಟ್ ಆಫ್ ಆಲು. ಸೊ ಆರಾಮಾಗಿ ಹೋಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಪಾಪು ಜೊತೆ ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಸಹ ಮಾಡಿದ್ವಿ. ಸೊ 1 ವರ್ಷ ಆಗಿತ್ತು ನಾವು ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು. ನಾವು ಫ್ರೆಂಡ್ ಫ್ಯಾಮ್ಲಿ ಜೊತೆನೇ ಬಂದಿದ್ದು. ಸೊ ಇವಾಗ 1 ವರ್ಷ ಆಗೇ ಹೋಯಿತು. ಪಾಪು ಚಿಕ್ಕವಳಿದ್ದಾಗ ಫುಲ್ ಅವಳನ್ನ ಎತ್ಕೊಂಡು ನಾವು ಬಂದಿದ್ದು. ಸೊ ನೋಡ್ತಾ ಇದ್ದೀರಾ, ಯಾರೂ ಜನನೇ ಇದ್ದಿಲ್ಲ. ಸೊ ಫೈನಲಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನಗೆ ಈ ಪ್ಲೇಸಿಗೆ ಬಂದರೆ ಲೈಕ್ ತಿನ್ನೋದಕ್ಕೆಲ್ಲನೂ ಚೆನ್ನಾಗಿ ಸಿಗುತ್ತೆ. ಕಡಲೆಪುರಿ ಆಗಿರ್ಬೋದು, ಇಲ್ಲಾಂದರೆ ಬೂಂದಿ, ಖಾರ ಬೂಂದಿ ಮತ್ತು ಮಿಕ್ಸ್ಚರ್ ಅದೆಲ್ಲನೂ ಫ್ರೆಶ್ ಆಗಿರುತ್ತೆ ಇಲ್ಲಿ. ಸೊ ಅದೆಲ್ಲನೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಪಾಪು ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ, ಸೊ ಆಟ ಸಾಮಾನೆಲ್ಲ ನೋಡಿಬಿಟ್ಟು ನನಗೂ ಬೇಕು ಅಂತ ಹೇಳ್ತಾಯಿದ್ಲು. ಲೈಕ್ ಏನೋ ಫಸ್ಟ್ ಟೈಮ್ ಅವಳು ಆ ಥರ ಅಂದಿದ್ದು. ಅದಕ್ಕೆ ಕೊಡ್ಸೋಣ ಅವಳಿಗೆ ಏನು ಇಷ್ಟನೋ ಅಂತ ಹೇಳ್ಬಿಟ್ಟು ಲೈಕ್ ಇಲ್ಲಿಗೆ ಬಂದಿದ್ವಿ. ಸ್ವಲ್ಪ ಚೀಪ್ ಇಲ್ಲೆಲ್ಲನೂ, ಆಚೆ ಕಡೆ ಹೊರಗಡೆ ಎಲ್ಲ ತೊಗೊಳೋದಕ್ಕಿಂತ ಇಲ್ಲಿ ಸ್ವಲ್ಪ ಚೀಪ್ ಆಗಂತ ಫುಲ್ ಕ್ವಾಲಿಟಿಯಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಫೈನಲಾಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮಧ್ಯಾಹ್ನ ನಾವು ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಸಂಜೆ 4 o'clock ಆಗಿಬಿಟ್ಟಿತ್ತು. ಸೊ ಇವಾಗ ಏನು ಸಿಗುತ್ತೋ ಅದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಸ್ವಲ್ಪ ಸ್ಟಾರ್ಟರ್ಸ್, ಆಮೇಲೆ ಸೌತೆ ಜಾಸ್ತಿ ಸಿಕ್ಕಿದ್ದು. ಸೊ ಅದನ್ನು ತೊಗೊಂಡು ತಿಂದ್ವಿ. ಆಮೇಲೆ ರಿಟರ್ನ್ ಮನೆಗೆ ಬಂದ್ವಿ. ಸೊ ಇವಾಗ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ ನಾವು. ಆ್ಯಂಡ್ ಏನೇನೆಲ್ಲ ತೊಗೊಬಂದಿದ್ವಿ ಅದೆಲ್ಲ ನಮ್ಮ ಪಾಪು ಎಕ್ಸ್ಪ್ಲೋರ್ ಮಾಡ್ತಾಯಿದ್ಲು.